ಪಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ ಆಪರೇಷನ್ ಸಿಂಧೂರ್ ಆದ್ಮೇಲೆ ಬದ್ಧ ವೈರಿಗಳ ಕಾದಾಟಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ ದುಬೈ ಅಂಗಳದಲ್ಲಿ. ಭಾರತ ವರ್ಸಸ್ ಪಾಕಿಸ್ತಾನ ಕ್ರಿಕೆಟ್ ಕದನ ಬಹಳ ರೋಚಕತೆಯಿಂದ ಇದ್ದೇ ಇರುತ್ತೆ. ಅಭಿಮಾನಿಗಳು ಮತ್ತದೇ ಹುರುಪಿನೊಂದಿಗೆ ನಿರೀಕ್ಷೆಗಳೊಂದಿಗೆ ಈ ಮ್ಯಾಚ್ ಅನ್ನ ಕಣ್ತುಂಬಿಕೊಳ್ಳೋಕೆ ಕಾತರರಾಗಿದ್ದಾರೆ. ದುಬೈನಲ್ಲಿ ಏಷ್ಯಾ ಕಪ್ T20 ಪಂದ್ಯ 8 ಗಂಟೆಗೆ ಇವತ್ತು ರಾತ್ರಿ ಆರಂಭವಾಗುತ್ತೆ. ಪಾಕಿಸ್ತಾನ ವರ್ಸಸ್ ಭಾರತ. ಬಾಯ್ಕಾಟ್ ಕರೆ ನಡುವೆ ಕಾದಾಟಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಗಳಾಗಿದೆ. ಅಂದ್ರೆ ಪಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ ಭಾರತದ ಜೊತೆಯಲ್ಲಿ ಪಾಕಿಸ್ತಾನ ಆಡೋದು ಬೇಡ ಅಂತ ಹೇಳಿ ಸಾಕಷ್ಟು ಜನ ಆಗ್ರಹವನ್ನ ಮಾಡ್ತಾ ಇದ್ರು, ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆದಾಗ್ಯೂ ಕೂಡ ಕ್ರೀಡೆ ದೃಷ್ಟಿಯಲ್ಲೇ ನೋಡಬೇಕು ಅಂತಾನೂ ಕೂಡ ಒಂದಿಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇತ್ತು. ಒಂದಿಷ್ಟು ಜನ ಇವತ್ತು ಹೇಳ್ತಾ ಇರೋದು ಇವತ್ತಿನ ಪಂದ್ಯವನ್ನ ನಾವು ನೋಡೋದೇ ಇಲ್ಲ, ಬಾಯ್ಕಾಟ್ ಮಾಡ್ತೀವಿ ಅಂತ ಹೇಳಿ. ಆದ್ರೆ ಕಾದಾಟದ ಅಂಗಳ ಅಂತೂ ಹೀಟ್ ಆಗೇ ಇರುತ್ತೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಅಭಿಮಾನಿಗಳು ಇವತ್ತಿನ ಮ್ಯಾಚ್ ಅನ್ನ ನೋಡ್ಲೇಬೇಕು, ಬದ್ಧ ವೈರಿಗಳ ಕಾದಾಟವನ್ನ ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ಕಾತರರಾಗಿದ್ದಾರೆ. ಇವತ್ತು ರಾತ್ರಿ 8 ಗಂಟೆಗೆ ದುಬೈ ಅಂಗಳದಲ್ಲಿ ಭಾರತ ವರ್ಸಸ್ ಪಾಕಿಸ್ತಾನದ ಹೈ ವೋಲ್ಟೇಜ್ ಪಂದ್ಯ ನಡೆಯುತ್ತೆ. ಪಾಕ್ ವಿರುದ್ಧ ರನ್ ಹೊಳೆಯನ್ನ ಮತ್ತೆ ಟೀಂ ಇಂಡಿಯಾ ಹರಿಸುತ್ತಾ ಅನ್ನೋ ಕುತೂಹಲ ಅಭಿಮಾನಿಗಳಲ್ಲಿ ಇದ್ದೇ ಇರುತ್ತೆ. ಇನ್ನು ಟೀಂ ಇಂಡಿಯಾ ಇವತ್ತು ಮೋಡಿ ಯಾವ ತರ ಮಾಡುತ್ತೆ, ಮ್ಯಾಜಿಕ್ ಮಾಡುತ್ತೆ ಅನ್ನೋ ಕುತೂಹಲದಲ್ಲಿ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ. ಇನ್ನು ಸೂರ್ಯಕುಮಾರ್ ಪಡೆಗೆ 2ನೇ ಗೆಲುವಿನ ನಿರೀಕ್ಷೆ ಇದೆ. ಸಲ್ಮಾನ್ ಬಳಗಕ್ಕೆ ಹೊಸ ಮುಖಗಳ ಮೇಲೆ ಒಂದು ಭರವಸೆ ಇದೆ. ಸೊ ಈಗ ಸೂರ್ಯಕುಮಾರ್ ಯಾದವ್ ಮತ್ತೆ ಶುಭ್ಮನ್ ಗಿಲ್ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ. ಆಪರೇಷನ್ ಸಿಂಧೂರ್ ಬಳಿಕ ಮುಖಾಮುಖಿ ಆಗ್ತಾ ಇದೆ ಭಾರತ ಪಾಕಿಸ್ತಾನ ವಿರುದ್ಧದ ಪಂದ್ಯಕ್ಕೆ ಹಲವರು ವಿರೋಧ ವ್ಯಕ್ತಪಡಿಸಿದ್ರು. ಈಗ ಕೆಲವರು ಗೆದ್ದು ಬಾ ಟೀಂ ಇಂಡಿಯಾ ಭಾರತ ಅಂತ ಹೇಳಿ ವಿಶಸ್ ಗಳನ್ನ ತಿಳಿಸ್ತಾ ಇದ್ದಾರೆ. ಇನ್ನು ಪಹಲ್ಗಾಮ್ ಹತ್ಯಾಕಾಂಡ ಸಂತ್ರಸ್ತೆ ಈಶಾನ್ಯ ದ್ವಿವೇದಿ ಭಾರತ ಮತ್ತು ಪಾಕಿಸ್ತಾನ ಪಂದ್ಯಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. पहली चीज तो बीसीसीआई को इस चीज को एक्सेप्ट ही नहीं करना चाहिए था कि पाकिस्तान के साथ मैच इंडिया करे. ये बहुत बड़ी हमारे ही देश में लोग गलती कर रहे हैं इस चीज को एक्सेप्ट करके. बीसीसीआई की इमोशंस मुझे लगता है ही नहीं उन 26 परिवार की तरफ. वो 26 परिवार, उसके बाद ऑपरेशन सिंदूर में मारे गए जवान, इन सब की मौत आपके लिए कोई फर्क नहीं है. इन सब की शहादत आपके लिए कोई मत वैल्यू नहीं रखती. शायद इसलिए क्योंकि आपके घर से कोई नहीं गया. बीसीसीआई के जितने भी लोग हैं उनकी फैमिली से कोई नहीं गया, इसलिए कोई नहीं बोल रहा, शायद इसलिए कोई रिएक्शन नहीं दे रहा. दूसरी चीज, ये क्रिकेटर्स हमारे कहाँ से. ಇನ್ನು ಭಾರತ ಗೆಲ್ಲುವಂತೆ ಬೆಂಗಳೂರಿನ ಕೆಲ ಕ್ರಿಕೆಟ್ ಅಭಿಮಾನಿಗಳು ಶುಭ ಹಾರೈಸಿದ್ರೆ, ಇನ್ನು ಕೆಲವರು ಪಾಕಿಸ್ತಾನದ ಜೊತೆ ಪಂದ್ಯ ಆಡಬಾರದು ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿರುತ್ತೆ ಮೇಡಮ್, ಒಂದು ನೋಡೋದಕ್ಕೆ ಮ್ಯಾಚ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಲಾಸ್ಟ್ವರೆಗೂ ಹೋಗ್ಬೇಕು ಮ್ಯಾಚ್. ಅವಾಗ ಒಂದು ಸೈಡ್ ಆಗಿಬಿಟ್ರೆ ಅದು ಇಂಟ್ರೆಸ್ಟ್ ಇರೋಲ್ಲ. ಯಾವಾಗಲೂ ಲಾಸ್ಟ್ವರೆಗೂ ಮೆಲ್ಬೋರ್ನಲ್ಲಿ ಹೆಂಗೆ ಲಾಸ್ಟ್ವರೆಗೂ ಆ ಥರ ಇದಿತ್ತು, ಆಪ್ಷನ್ಸ್ ಇತ್ತು. ಪೀಪಲ್ಸ್ಗೆ ಅವ್ರಿಗೆ ಹೇಳ್ತಾರೆ, ಇವ್ರಿಗೆ ಹೇಳ್ತಾರೆ. ಲಾಸ್ಟ್ವರೆಗೂ ಒಂದು ಸೈಡ್ ಮ್ಯಾಚ್ ಆಗಬಾರ್ದು ಅಂತ ನಮ್ಮ ಇಷ್ಟ. ಎಕ್ಸ್ಪೆಕ್ಟೇಷನ್ಸ್ ಏನು ಮಾಮೂಲಿ ಗೆದ್ದೇ ಗೆಲ್ತಾರೆ, ಅದು ಗ್ಯಾರಂಟಿ ಇರೋದೆ. ಸೊ ತೊಂದರೆ ಏನಿಲ್ಲ, ಗೆಲ್ತಾರೆ, ಚೆನ್ನಾಗಿ ಆಡಲಿ ಅಂತ ವಿಶ್ವಾಸ ಅಷ್ಟೇ. ಈಗ ಸದ್ಯಕ್ಕೆ ಎಲ್ಲ ರಿಟೈರ್ಡ್ ಆಗ್ಬಿಟ್ಟಿದ್ದಾರೆ ನಮ್ಮದು. ಸದ್ಯಕ್ಕೆ ಟೀಮ್ ಅಭಿಷೇಕ್ ಶರ್ಮಾ ಬರ್ಬೋದು, ಇಲ್ಲ ಶುಭ್ಮನ್ ಗಿಲ್ ಆಗ್ಬೋದು. ಸೊ ಹಾಗೆ ಇಲ್ಲ ಮೇಡಮ್, ಈ ಸಾರಿ ಎಕ್ಸೈಟ್ಮೆಂಟ್ ಇಲ್ಲ. ನಾವು ನೋಡಲ್ಲ, ಬಾಯ್ಕಾಟ್ ಮಾಡ್ತಾ ಇದ್ವಿ. ಖಂಡಿತ ಪಹಲ್ಗಾಮ್ ಆಫ್ಟರ್ ವಿ ವಿಲ್ ಬಾಯ್ಕಾಟ್ ಅಷ್ಟೇ. ಇಲ್ಲ ಮೇಡಮ್, ಮ್ಯಾಚ್ ಅಂತೂ ನೋಡಲ್ಲ. ಕ್ರಿಕೆಟ್ ಇಷ್ಟನೇ, ಆದರೆ ಪಹಲ್ಗಾಮ್ ಅಟ್ಯಾಕು ಪಾಕಿಸ್ತಾನ ಅವ್ರು ಹಂಗೆ ಮಾಡಿದ್ದಾರೆ ಅಂದರೆ ಅದಕ್ಕೂ ಕ್ರಿಕೆಟ್ಗಿಂತ ಮೇಲೇನಿಲ್ಲ. ಇಂಡಿಯಾ ಮುಖ್ಯ ಫಸ್ಟು. ಮ್ಯಾಚ್ ಏನಿಲ್ಲ, ನಾವು IPL ನೋಡ್ಕೊಬೋದು. ನಮ್ದೇನು ಬೇರೆ ಸೀರೀಸ್ಗಳಿದೆ, ಆರಾಮಾಗಿ ನಮ್ಮದು ಟೆಸ್ಟ್ ಮ್ಯಾಚ್ ನಡೀತಿಲ್ಲ ಇಂಡಿಯಾ ಆಸ್ಟ್ರೇಲಿಯಾ, ಅದೇ ಬೇಜಾನಾಯಿತು. ನಮಗೇನು ಪಾಕಿಸ್ತಾನ ಮೇಲೆ ಇವಾಗ ಹೈಪ್ ಏನಿಲ್ಲ, ಏನು ಅವ್ರದ್ದು ಏನೇನು ಆಡ್ತಾನೆ ಇಲ್ಲ. ಅವರೆಲ್ಲ ಅವರು ಓಮನ್ ಮೇಲೆ ಆಡಿಲ್ಲ ಅವ್ರು ಚೆನ್ನಾಗಿ. ಅದು ನಮ್ಗೆ ಬೇಕಾಗಿಲ್ಲ. ಬಾಯ್ಕಾಟ್ ಹೈಪ್ ಏನಿಲ್ಲ, ಆಡೋದು ಬೇಕಾಗಿಲ್ಲ ಇಂಡಿಯಾದ. ಇವತ್ತು ಮ್ಯಾಚ್ ಇಂಡಿಯಾ ಪಾಕಿಸ್ತಾನ ಅಂದರೆ ಒಳ್ಳೆ ಇಂಟ್ರೆಸ್ಟಿಂಗ್ ಇರುತ್ತೆ, ಅದಕ್ಕೇನು ಇದಿಲ್ಲ. ಒಳ್ಳೆ ಕ್ರಿಕೆಟರ್ಸ್ ನಮ್ಮ ಕಡೆ ಮತ್ತು ಅವ್ರ ಕಡೆನೂ ಇದ್ದಾರೆ. ಬಟ್ ಈ ಕ್ರಾಸ್ ಬಾರ್ಡರ್ ಟೆರರಿಸಮ್ ನೋಡಿದ್ರೆ, ಮೊನ್ನೆ ಪಹಲ್ಗಾಮ್ ಇನ್ಸಿಡೆಂಟ್ ನೋಡಿದ್ರೆ ನನಗೇನು ಆಡಬಾರ್ದು ಅನಿಸ್ತಾ ಇದೆ ಇಂಡಿಯಾ ಪಾಕಿಸ್ತಾನ. ಅದೊಂದು ನನ್ನ ಒಪಿನಿಯನ್, ಪರ್ಸನಲ್ ಒಪಿನಿಯನ್. ಮ್ಯಾಚ್ ನೋಡಿ, ಸ್ಪೋರ್ಟ್ಸ್ ನಮಗೂ ಸ್ಪೋರ್ಟ್ಸ್ ಹುಚ್ಚು ಮೇಡಮ್, ಎಲ್ಲ ಮ್ಯಾಚ್ ನೋಡ್ತೀವಿ. ಬಟ್ ಸ್ಟಿಲ್ ನನ್ನ ಪರ್ಸನಲ್ ಒಪಿನಿಯನ್ ಈ ಥರ ಇದೆ. ಆ್ಯಕ್ಚುಲಿ ಸಪೋರ್ಟ್ ಮಾಡಲೇಬಾರ್ದು. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಡಬಾರ್ದಾಗಿತ್ತು, ಆಡ್ತಾ ಇದ್ದಾರೆ. ನಾವೆಷ್ಟೇ ಇದು ಮಾಡಿದ್ರು, ಪ್ರೊಟೆಸ್ಟ್ ಮಾಡೋದನ್ನು ಅವ್ರು ಆಡ್ತಾ ಇದ್ದಾರೆ, ಆಡಬಾರ್ದು. ಬಟ್ ನಮ್ಮ ಫ್ರೆಂಡ್ ಹೇಳ್ದಂಗೆ ಇವತ್ತು ನಮ್ಮ ಇಂಡಿಯಾದವ್ರು ಹೀನಾಯವಾಗಿ ಸೋಲಿಸ್ಬೇಕು. ಅವ್ರನ್ನ ಸೋಲಿಸ್ಬಿಟ್ಟು ನಮ್ಮ ತಾಕತ್ತೇನು ಅಂತ ಹೇಳ್ಬೇಕು. ನಾವು ನೋಡೋದೇ ಬೇಕಾಗಿಲ್ಲ. 100ಕ್ಕೆ 100% 101% ಇಂಡಿಯಾ ಗೆದ್ದೇ ಗೆಲ್ತೈತೆ.
ಗೆದ್ದೇ ಗೆಲ್ತೈತೆ, ಪಾಕಿಸ್ತಾನ ಸೋಲ್ಸ್ತೈತೆ. ಹೀನಾಯವಾಗಿ ಪಾಕಿಸ್ತಾನ ಸೋತ್ಬಿಟ್ಟು ಅವಮಾನ ಆಗಿ ಹೋಗ್ತಾರೆ. 100% ಗೆಲ್ತಾರೆ. ಬೋಲೋ ಭಾರತ್ ಮಾತಾ ಕಿ ಜೈ. ಆರೇಗಾ ಆರೇಗಾ ಪಾಕಿಸ್ತಾನ್ ಆರೇಗಾ, ಜೀತೆಗಾ ಭಾರತ್ ಜೀತೆಗಾ. ಬೋಲೋ ಭಾರತ್ ಮಾತಾ ಕಿ. ಇನ್ನು ವಿವಿಧ ಜಿಲ್ಲೆಗಳಲ್ಲಿ ಅಂತಂದ್ರೆ ಬೆಳಗಾವಿ, ಮೈಸೂರು, ರಾಯಚೂರಿನ ಕ್ರಿಕೆಟ್ ಅಭಿಮಾನಿಗಳು ಯಾವ ತರ ವಿಶ್ ಮಾಡಿದ್ದಾರೆ, ಅವರ ಅಭಿಪ್ರಾಯ ಏನು ಇವತ್ತಿನ ಮ್ಯಾಚ್ ಬಗ್ಗೆ ನೋಡಿ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೆದೈತಿ. ಅವ್ರ ನಮಗ ಪಲ್ಗಾಮ ಅಟ್ಯಾಕ್ ಮಾಡಿದಾಗ ಧರ್ಮ ಕೇಳಿ ಹೊಡೆದಿರ, ನಾವು ಧರ್ಮ ಹೇಳಿ ಹೊಡೆಯವ್ರ. ಓನ್ಲಿ ಇಂಡಿಯಾನ ಗೆಲ್ತೈತಿ. ಓನ್ಲಿ RCB ಹೆಂಗ್ ಕಪ್ ಹೊಡೆದೈತಲ್ಲ ಹಂಗ ಇಂಡಿಯಾ ಪಾಕಿಸ್ತಾನದಾಗ ಇಂಡಿಯಾನ ಗೆಲ್ತೈತಿ. ಈ ಸಲ ಬಿಡಂಗಿಲ್ಲ ಪಾಕಿಸ್ತಾನ. ಪ್ರತಿ ಸಲ ಪಾಕಿಸ್ತಾನ ಮತ್ತೆ ಇಂಡಿಯಾ ಮ್ಯಾಚ್ಗಳು ನಡೆದಾಗ ನಮ್ ಇಂಡಿಯಾ ಗೆಲ್ಕೊಂತಾನೆ ಬಂದೈತಿ. ಅದೇ ರೀತಿ ಈ ಸಲನೂ ಗೆಲ್ತೈತೆ ಅನ್ನೋದು ನಮ್ಗೆ ಹೋಪ್ ಐತಿ. ಮತ್ತ ನಮ್ ಇಂಡಿಯಾಗ ಆಲ್ ದ ಬೆಸ್ಟ್ ಹೇಳ್ತೀನಿ. ಆಲ್ ದ ಬೆಸ್ಟ್ ಇಂಡಿಯಾ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಐತಲ್ರಿ, ನಾವು ಇಂಡಿಯಾದಾರ ಗೆಲ್ತೀವಿ ಅಂತ ನಾ ಹೇಳ್ತೀನಿ ರೀ. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ T20 ರಿಟೈರ್ಮೆಂಟ್ ಕೊಟ್ಟಾರಂತ ಏನ ಸ್ವಲ್ಪ ಬೇಜಾರ್ ಐತ್ರಿ. ಬಟ್ ಅವ್ರ ಇಲ್ಲ ಅಂದ್ರು ನಮ್ ಇಂಡಿಯಾದಾರ ಗೆದ್ದು ಬರ್ತಾರಂತ ನಾ ಹೇಳ್ತೀನಿ ರೀ. ಸರ್ ಆಬ್ವಿಯಸ್ಲಿ ನಾನೊಬ್ಳು ಇಂಡಿಯನ್ ಆಗಿ ನಮ್ಮ ಇಂಡಿಯಾ ಮ್ಯಾಚೇ ಗೆಲ್ಲಬೇಕು, ನಮ್ಮ ಇಂಡಿಯಾ ಟೀಮೇ ಮುಂದೆ ಬರಬೇಕು ಅಂತ ವಿಶ್ ಮಾಡ್ತೀನಿ ಸರ್. ಸರ್ ನನಗೆ ಪರ್ಸ್ನಲಿ ನಂಗೆ ವಿರಾಟ್ ಕೊಹ್ಲಿ ಅಂತಂದರೆ ತುಂಬ ಇಷ್ಟ. ಅವ್ರನ್ನ ಬಿಟ್ಟು ನನಗೆ ಅಷ್ಟು ಇದಿಲ್ಲ. ನಂಗೆ ವಿರಾಟ್ ಕೊಹ್ಲಿ ತುಂಬ ಇಷ್ಟ. ಈಗ ಮ್ಯಾಚ್ಗಳು ಅಂತ ಬಂದಾಗ ಅಪೋಸಿಟ್ ಟೀಮ್ ಏನಿರುತ್ತೋ ಅವರಿಗಿಂತ ಎಕ್ಸ್ಟ್ರಾ ಹೊಡಿಬೇಕು ಅಂದ್ಕೊಂಡೇ ಹೋಗೋದಲ್ವಾ. ಅದಕ್ಕಿಂತ ನಮ್ಮ ಇಂಡಿಯಾ ಅವ್ರು ಪಾಕಿಸ್ತಾನದವ್ರು ಏನು ಹೊಡಿತಾರೋ ಅದಕ್ಕಿಂತ 1-2 ಹೊಡೆದ್ರೂ ಪರವಾಗಿಲ್ಲ, ಖುಷಿನೇ, ವಿನ್ ಆಗುತ್ತಲ್ಲ ಅಷ್ಟೇ. ನಾವು ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀವಿ ಸರ್. ಸೊ ಈಗ ನಮಗೆ ಸೂರ್ಯಕುಮಾರ್ ಯಾದವ್ ರವರು ಇದನ್ನ ಸಾರಥ್ಯವನ್ನು ವಹಿಸಿದ್ದಾರೆ. ಖಂಡಿತ ನಮ್ಮ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅಂತ ನನಗೆ 100% ಕಾನ್ಫಿಡೆಂಟ್ ಇದೆ. ಇಂಡಿಯಾ ಟೀಮ್ಗೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ಸೊ ಎಲ್ಲರ ಮೇಲೂ ಹೋಪ್ ಇದೆ, ಎಲ್ಲರೂ ಚೆನ್ನಾಗಿ ಆಡಲಿ ಅಂತ ನಾನು ಬಯಸ್ತೀನಿ ಸರ್. ಅಬ್ವಿಯಸ್ಲಿ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅಂತ ನನಗೆ ಭರವಸೆ ಇದೆ ಸರ್. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ, ನಾನು ನೋಡ್ತೀನಿ. ನಾನು ಇಂಡಿಯಾಗೆ ಆಲ್ ದ ಬೆಸ್ಟ್ ಎಲ್ಲ ಟ್ರೈ ಮಾಡ್ತೀನಿ. ಯಾಕಂದರೆ ಅದಿರೋದು ಪಾಕಿಸ್ತಾನ ಆಪೋಸಿಟ್ಟು. ಆಬ್ವಿಯಸ್ಲಿ ಇಂಡಿಯಾನೇ ಗೆಲ್ಲಬೇಕು. ಆಲ್ ದಿ ಬೆಸ್ಟ್ ಇಂಡಿಯಾ. ಆಲ್ ದ ಬೆಸ್ಟ್ ಇಂಡಿಯಾ. ಆಲ್ ದ ಬೆಸ್ಟ್ ಇಂಡಿಯಾ. ಆಲ್ ದ ಬೆಸ್ಟ್ ಇಂಡಿಯಾ. ಈ ಒಂದು ಪಂದ್ಯ ಅತ್ಯಂತ ಬಹಳ ಎಲ್ಲರಿಗೂ ಕೂಡ ಕಾತರವಾದ ಪಂದ್ಯವಾಗಿದೆ. ಈ ಭಾರತೀಯರು ಯಾವಾಗ್ಲೂ ಸ್ಟ್ರಾಂಗ್ ಇದ್ದೇ ಇರ್ತೀವಿ. ಭಾರತೀಯರು ಸ್ಟ್ರಾಂಗ್ ಇದ್ದೀವಲ್ಲ ನಾವೆಲ್ಲ, ಅದಕ್ಕೋಸ್ಕರ ನಾವು ಭಾರತ 100% ದೇರ್ ಇಸ್ ನೋ ಡೌಟ್ ಡೆಫಿನೆಟ್ಲಿ ವಿನ್ ದ ಮ್ಯಾಚ್. ವಿ ಆರ್ ವೇಟಿಂಗ್ ಫಾರ್ ವಿಕ್ಟರಿ. ಬೋಲೋ ಭಾರತ್ ಮಾತಾ ಕಿ. ಶುಭಮ್ ಗಿಲ್ ಒಬ್ಬ ಒಳ್ಳೆ ಬ್ಯಾಟ್ಸ್ಮನ್, ಜಸ್ಪ್ರೀತ್ ಬುಮ್ರಾ ಇದ್ದಾರೆ, ಮತ್ತೆ ಸೂರ್ಯಕುಮಾರ್ ಯಾದವ್. ಇನ್ನು ಈ ಒಂದು ಉತ್ತಮ ಪ್ರದರ್ಶನ ಮಾಡಿದ್ರೆ ಭಾರತ 100% ಪಂದ್ಯ ಗೆದ್ದೇ ಗೆಲ್ಲುತ್ತದೆ ಅಂದ್ರೆ ಮಾರಕ್ಕೆ. ಯಾಕಂದ್ರೆ ಬಹಳಷ್ಟು ಪಂದ್ಯಾವಳಿಗಳಲ್ಲಿ ಪಾಕಿಸ್ತಾನ ಭಾರತ ಜೋಡಿ ಗೆದ್ದಿಲ್ಲ. ಸೊ ಅದೇ ಒಂದು ವಿನ್ನಿಂಗ್ ಕಾಂಬಿನೇಷನ್ ಕಂಟಿನ್ಯೂ ಆಗುತ್ತದೆ ನಾವು ಹೇಳ್ತಾ ಇದ್ದೀವಿ. ಭಾರತ ಮತ್ತು ಪಾಕಿಸ್ತಾನ ಮ್ಯಾಚ್ ಇದೆ. ಭಾರತ ಗೆದ್ದೇ ಗೆಲ್ಲುತ್ತದೆ. ಟಫೆಸ್ಟ್ ಟೀಮ್ ಅಲ್ಲ, ಲೋಯೆಸ್ಟ್ ಟೀಮ್. ನಮ್ಮ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಬಂದ್ರೆ ಲೋಯೆಸ್ಟ್ ಟೀಮ್ ಅಂದ್ರೆ ಪಾಕಿಸ್ತಾನ. ನಮ್ಮ ಇಂಡಿಯಾದ ಯಾವಾಗ್ಲೂ ಎವರ್ ಗ್ರೀನ್ ನಂಬರ್ 1 ಪ್ಲೇಸ್ ನಲ್ಲಿ ಇದೆ. ಅಲ್ಲೇ ಇರ್ತದೆ ನಮ್ಮ ಇಂಡಿಯಾ ಯಾವಾಗ್ಲೂ. ನಮ್ಮ ಇಂಡಿಯಾಗೆ ಮತ್ತು ಪಾಕಿಸ್ತಾನ ಕಂಪ್ಯಾರಿಸನ್ ಮಾಡೋದು ಬಹಳ ಚಾನ್ಸೇ ಇಲ್ಲ ಅದಕ್ಕೆ. ಇಂಡಿಯಾ 100% ವಿನ್ನೇ. ಸುಮನ್ ಗಿಲ್ ಪಕ್ಕ ಸೆಂಚುರಿ ಹೊಡಿತಾನೆ. ಜಸ್ಪ್ರೀತ್ ಬುಮ್ರಾ ಪಕ್ಕ 5 ವಿಕೆಟ್ ತಗೊಂತಾನೆ ಎಂದು ನಾನು ನಂಬಿದ್ದೇನೆ. ಜೈ ಭಾರತ್ ಮಾತೆ. ಭಾರತ ಗೆದ್ದೆ ಗೆಲ್ಲುತ್ತಂತ ನಾನು ನಂಬಿದ್ದೇನೆ. ಸುಮನ್ ಗಿಲ್ ಸೆಂಚುರಿ ಹೊಡಿತಾನೆ ಅಂತ ನಾನು ಕಾನ್ಫಿಡೆಂಟ್ ಇದೆ. ಇನ್ನು ಉತ್ತರ ಪ್ರದೇಶದ ವಾರಣಾಸಿ ಕ್ರಿಕೆಟ್ ಅಭಿಮಾನಿಗಳು ಟೀಂ ಇಂಡಿಯಾ ಗೆಲ್ಲುವಂತೆ ದೇವರಿಗೆ ಪೂಜೆಯನ್ನ ಸಲ್ಲಿಸಿದ್ರು. ಇತ್ತ ಲಕ್ನೋದಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಟೀಂ ಇಂಡಿಯಾ ಗೆಲ್ಲಬೇಕು ಅಂತ ಹೇಳಿ ದೇವರಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಪಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ ಸಾಕಷ್ಟು ವಿರೋಧಗಳ ಮಧ್ಯದಲ್ಲೂ ಕೂಡ ಕ್ರೀಡೆಯಾಗೆ ನೋಡಬೇಕು ಅಂತ ಹೇಳಿ ಈಗ ಬದ್ಧ ವೈರಿಗಳ ಮಧ್ಯದಲ್ಲಿ ಕಾದಾಟ ಫಿಕ್ಸ್ ಆಗಿದೆ. ಈ ಬಗ್ಗೆ ಬೆಂಗಳೂರು ಜನ ಮತ್ತೆ ಕಲಬುರಗಿ ಜನ ಏನ್ ಹೇಳ್ತಾರೆ, ಯಾವ ತರ ವಿಷಯ ತಿಳಿಸ್ತಾ ಇದ್ದಾರೆ, ಈ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಬೆಂಗಳೂರಿಂದ ನಮ್ಮ ರಿಪೋರ್ಟರ್ ಹಂಸಶ್ಯಾಮಲ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಹಾಗೇನೆ ಕಲಬುರಗಿಯಿಂದ ಕ್ರಿಕೆಟ್ ಅಭಿಮಾನಿಗಳ ಜೊತೆಯಲ್ಲಿ ನಮ್ಮ ರಿಪೋರ್ಟರ್ ಅರುಣ್ ರೆಡಿ ಇದ್ದಾರೆ. ಫಸ್ಟ್ ಬೆಂಗಳೂರ ಭಾಗದಲ್ಲಿ ಇಟ್ಕೊಂಡ್ಬರೋಣ. ಹಂಸ, ತುಂಬಾ ಜನ ನಾವು ಇವತ್ತಿನ ಮ್ಯಾಚ್ ನೋಡಲ್ಲ, ಬೈಕಾಟ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಹೈ ವೋಲ್ಟೇಜ್ ಮೂಮೆಂಟ್ ಅಂತ ಏನಿರುತ್ತೆ ಅದು ಇದ್ದೇ ಇರುತ್ತೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಅಂತ ಹೇಳಿದಾಗ. ಸೊ ಯಾವ ತರ ವಿಶೇಷ ರೀತಿಯಲ್ಲಿ ವಿಶ್ ಮಾಡ್ತಾ ಇದ್ದಾರೆ ಫ್ಯಾನ್ಸ್, ಬೈಕಾಟ್ ಮಾಡೋರು ಏನು ಹೇಳ್ತಾ ಇದ್ದಾರೆ, ಮತ್ತೆ ತುಂಬಾ ಕಡೆ ಬೆಂಗಳೂರಲ್ಲಿ ಅದನ್ನ ನೋಡೋದಕ್ಕೆ ವ್ಯವಸ್ಥೆ ಮಾಡ್ತಾರೆ LED ಸ್ಕ್ರೀನ್ ಅಂತ. ಪೊಲೀಸರು ಯಾವ ತರ ಒಂದು ಕಟ್ಟುನಿಟ್ಟಿನ ಕ್ರಮ ಇವತ್ತಿನ ಮ್ಯಾಚ್ ಮೇಲೆ ಕೈಗೊಂಡಿದ್ದಾರೆ ಅಂದ್ರೆ ಆರ್ಗನೈಸ್ ಮಾಡೋರ್ಗೆ ನೋಡೋರ್ಗೆ?
ಶಮಿತಾ, ಖಂಡಿತವಾಗಿಯೂ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂತ ಹೇಳಿದ್ರೆ ಹಿಂದಿನಿಂದಲೂ ಕೂಡ ಹೈ ವೋಲ್ಟೇಜ್ ಪಂದ್ಯಾವಳಿ ಅಂತಲೇ ಹೇಳ್ಬೋದು. ಕ್ರಿಕೆಟ್ ಅಭಿಮಾನಿಗಳು ಒಂದು ರೀತಿಯಾಗಿ ಕುತೂಹಲದಿಂದ ಹೆಚ್ಚು ವೀಕ್ಷಣೆ ಮಾಡುವಂತಹ ಒಂದು ಪಂದ್ಯ ಅಂತಲೇ ಹೇಳ್ಬೋದು. ಮೊದಲಿಂದಲೂ ಕೂಡ ಈ ಭಾರತ ಹಾಗೂ ಪಾಕಿಸ್ತಾನ ತಂಡಗಳ ನಡುವೆ ಭಾರತವೇ ಗೆಲ್ಲಬೇಕು ಅನ್ನುವಂಥದ್ದು ಎಲ್ಲರೂ ಕೂಡ ಆಶಯ ಹೌದು. ಆದರೆ ಈ ಬಾರಿ ಏನು ಕ್ರಿಕೆಟ್ ಅಭಿಮಾನಿಗಳು ಪೆಹಲ್ಗಾಮ್ನಲ್ಲಿ ಆದಂತಹ ಒಂದು ಏನು ದಾಳಿಯಾಗಿತ್ತು, ಈ ಒಂದು ದಾಳಿಯಿಂದ ಕ್ರಿಕೆಟನ್ನು ನೋಡೋದಕ್ಕೆ ಅನೇಕರು ಆಸಕ್ತಿಯನ್ನು ತೋರಿಸ್ತಿಲ್ಲ. ನಾವು ಬಾಯ್ಕಾಟನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳ್ತಿದ್ದಾರೆ. ಬೆಳಗ್ಗೆ ಕೂಡ ನಾನು ಮಲ್ಲೇಶ್ವರಂ ಗ್ರೌಂಡ್ನಲ್ಲಿ ಅನೇಕ ಜನರನ್ನು, ಅಂದರೆ ಇಲ್ಲಿ ದಿನನಿತ್ಯ ಕ್ರಿಕೆಟ್ ಆಡೋದಕ್ಕೆ ಅನೇಕ ಅಭಿಮಾನಿಗಳು ಬರ್ತಾರೆ. ಸೊ ಅವರನ್ನು ಕೂಡ ನಾನು ಮಾತನಾಡಿಸ್ತಿದ್ದೆ. ಅಂತಹ ಸಂದರ್ಭದಲ್ಲೂ ಕೂಡ ಹೇಳ್ತಿರುವಂಥದ್ದು ಕ್ರಿಕೆಟ್ ಅಭಿಮಾನಿಗಳು ನಾವು ಹೌದು. ಸೊ ಆದರೆ ಈ ಬಾರಿ ಪೆಹಲ್ಗಾಮ್ನ ದಾಳಿಯಿಂದ ನಮಗೆಲ್ಲರಿಗೂ ಕೂಡ ತುಂಬಾ ಬೇಸರ ಆಗಿದೆ. ಸೊ ಭಾರತ ಈ ಒಂದು ಪಂದ್ಯಾವಳಿಯನ್ನು ಪಾಕಿಸ್ತಾನದ ಜೊತೆಗೆ ಆಡಬಾರ್ದಿತ್ತು, ಆದರೆ ಏನು ಮಾಡೋದಕ್ಕಾಗೋದಿಲ್ಲ. ಈಗ ಪಂದ್ಯಾವಳಿ ಅಂತೂ ಫಿಕ್ಸ್ ಆಗಿದೆ. ಆದರೆ ನಾವು ಅನೇಕರು ಈ ಒಂದು ಪಂದ್ಯಾವಳಿಯನ್ನು ಇವತ್ತು ನಾವು ವೀಕ್ಷಣೆ ಮಾಡೋದಿಲ್ಲ. ಅಬ್ವಿಯಸ್ಲಿ ಭಾರತ ಗೆದ್ಯುತ್ತೆ, ಅದು ನಮಗೆ ಗೊತ್ತು. ಆದರೆ ಇವತ್ತು ವೀಕ್ಷಣೆ ಮಾಡದೆ ನಾವು ಬಾಯ್ಕಾಟ್ ಮಾಡ್ತಿದ್ದೀವಿ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಿರುವಂಥದ್ದು. ಇನ್ನೂ ಅನೇಕರು ಎಂದಿನಂತೆ ಭಾರತಕ್ಕೆ ಚಿಯರ್ ಅಪ್ ಅನ್ನು ಕೂಡ ಮಾಡ್ತಿದ್ದಾರೆ. ಸೊ ಈ ಬಾರಿ ಪೆಹಲ್ಗಾಮ್ ದಾಳಿಯ ನಂತರ ಅವ್ರನ್ನ ಹೀನಾಯವಾಗಿ ಭಾರತ ಸೋಲಿಸಬೇಕು ಅನ್ನುವಂತಹ ಮಾತುಗಳನ್ನ ಹೇಳ್ತಿದ್ದಾರೆ. ಈಗಾಗಲೇ ಏನು ಸೂರ್ಯಕುಮಾರ್ ಯಾದವ್ ಅವರ ಒಂದು ನಾಯಕತ್ವದಲ್ಲಿನ ಭಾರತ ತಂಡ ಉತ್ತಮ ಪ್ರದರ್ಶನವನ್ನೇ ಈ ಒಂದು ಇದರಲ್ಲಿ ಟೂರ್ನಮೆಂಟಲ್ಲಿ ನೀಡ್ತಿರುವಂಥದ್ದು. ಅದರ ಜೊತೆಗೆ ಒಂದು ತಮ್ಮ ಫೇವ್ರೆಟ್ ಒಂದು ಆಟಗಾರರಾದಂತಹ ಶುಭ್ಮನ್ ಗಿಲ್, ಹಾಗೆಯೇ ಬಂದು ಅಭಿಷೇಕ್ ಶರ್ಮಾ ಅವ್ರ ಮೇಲೂ ಕೂಡ ಇವತ್ತಿನ ಒಂದು ಮ್ಯಾಚ್ನಲ್ಲಿ ಅನೇಕ ನಿರೀಕ್ಷೆಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಸೊ ಒಟ್ಟಾರೆಯಾಗಿ ನಾವು ನೋಡೋದಾದರೆ ಪೆಹಲ್ಗಾಮ್ ದಾಳಿ ನಂತರ ಒಂದು ಕ್ರೀಡಾಭಿಮಾನಿಗಳ ಮನಸ್ಥಿತಿ ಕೂಡ ಅನೇಕರ ಒಂದು ಮನಸ್ಥಿತಿ ಬದಲಾಗಿರುವಂಥದ್ದು. ಸೊ ಪಾಕಿಸ್ತಾನದ ಜೊತೆಗೆ ನಮಗೆ ಕ್ರಿಕೆಟು ಬೇಡ, ಏನೂ ಬೇಡ ಅನ್ನುವಂತಹ ಮಾತುಗಳನ್ನ ಹೇಳ್ತಿದ್ರೆ, ಇನ್ನೂ ಅನೇಕರು ಅವರ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೋಸ್ಕರ ಆದರೂ ಈ ಮ್ಯಾಚ್ನಲ್ಲಿ ಅಂದರೆ ಪಾಕಿಸ್ತಾನವನ್ನು ಹೀನಾಯವಾಗಿ ಸೋಲಿಸಬೇಕು ಅನ್ನುವಂತಹ ಒಂದು ಅಭಿಪ್ರಾಯಗಳು ಕೂಡ ಇಲ್ಲಿ ಮೂಡಿ ಬರ್ತಿರುವಂಥದ್ದು. ಶಮಿತಾ, ಸೀದಾ ಕಲಬುರಗಿ ಬಾಕೋಣ. ಅರುಣ್, ಸೂರ್ಯಕುಮಾರ್ ಯಾದವ್ ವೈಯಕ್ತಿಕವಾಗಿ ನೋಡೋದಾದ್ರೆ ಈ ಮ್ಯಾಚ್ ಅನ್ನ ಗೆಲ್ಲಿಸ್ಕೊಡ್ಲೇಬೇಕಾಗುತ್ತೆ. ಸೊ ಅಷ್ಟರ ಮಟ್ಟಿಗೆ ಒಂದು ಪ್ರೆಷರ್ ಅಂತ ಇದ್ದೇ ಇರುತ್ತೆ, ಚಾಲೆಂಜ್ ಕೂಡ ಇದ್ದೇ ಇರುತ್ತೆ ವೈಯಕ್ತಿಕವಾಗಿ. ಇನ್ನು ಟೀಮ್ ಅಂತ ಬಂದಾಗ ಅಫ್ಕೋರ್ಸ್ ಟೀಮ್ ಒಳ್ಳೆ ಫಾರ್ಮ್ನಲ್ಲಿದೆ. ಈಗ ವಿರಾಟ್ ಕೊಹ್ಲಿ ಸೇರಿದಂತೆ ಪ್ರಮುಖರು ಅಲಭ್ಯರಾಗಿದ್ರೂ ಕೂಡ ಸೊ ಈಗ ಯುವ ತಂಡ ಒಳ್ಳೆ ಫಾರ್ಮ್ನಲ್ಲಿದೆ. ಹಾಗಾಗಿ ಸ್ವಲ್ಪ ಹೆಚ್ಚಿನ ನಿರೀಕ್ಷೆನೆ ಅಭಿಮಾನಿಗಳು ಕೂಡ ಮಾಡ್ತಾ ಇದ್ದಾರೆ. ಸೊ ಮತ್ತೊಂದು ಕಡೆ ನಾವು ನೋಡೋದಾದ್ರೆ ಈಗ ಆ ಪಿಚ್ ಪರ್ಟಿಕ್ಯುಲರ್ ಆಗಿ ಈಗ ಸೊ ಬೌಲಿಂಗ್ ಫೇವರ್ ಆಗಿರೋದ್ರಿಂದ ಸೊ ಈ ನಿಟ್ಟಿನಲ್ಲಿ ಇವಾಗ ಫಸ್ಟ್ ಯಾರೇ ಟಾಸ್ ವಿನ್ ಆದರೂ ಕೂಡ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಸೊ ಇದ್ರ ಬಗ್ಗೆ ಎಲ್ಲ ಯಾವ ಥರ ಅಭಿಮಾನಿಗಳು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ, ಅವ್ರನ್ನ ಮಾತಾಡಿಸ್ಬೋದಾ? ನಿಮ್ಮ ಹಿಂದೆ ತುಂಬ ಜನ ನಿಂತಿದ್ದಾರಲ್ಲ, ಯಾವ ಥರ ವಿಶ್ ಮಾಡ್ತಾರೆ ಕೇಳಿ. ಹೌದು ಶರ್ಮಿತಾ, ಏನಂತಂದ್ರೆ ಕಲಬುರಗಿಯಲ್ಲೂ ಕೂಡ ಇಂಡಿಯಾ ಪಾಕಿಸ್ತಾನ ಏನು ಮ್ಯಾಚ್ ನಡೀತದೆ. ಇಂದು ಸಾಯಂಕಾಲ ಮ್ಯಾಚ್ ಏನಿದೆ ಆ ಮ್ಯಾಚ್ಗಾಗಿ ಕಾತರದಿಂದ ಜನ ಕೂಡ ಕಾಯ್ತಾ ಇದ್ದಾರೆ. ಅಲ್ಲದೆ ಇಂಡಿಯಾ ಪಾಕಿಸ್ತಾನ ಅಂದಾಗ ಹೈ ವೋಲ್ಟೇಜ್ ಮ್ಯಾಚ್ ಆಗಿರುವುದರಿಂದ ಈ ಜನರು ಕೂಡ ಸಾಕಷ್ಟು ನಿರೀಕ್ಷೆಯನ್ನ ತಂಡದ ಮೇಲೆ ಇಟ್ಟಿರುವಂತದ್ದು. ಪ್ರತಿ ಬಾರಿಯೂ ಕೂಡ ಪಾಕಿಸ್ತಾನದ ವಿರುದ್ಧ ಭಾರತದ ಪಂದ್ಯ ಇದ್ದಾಗ ಸಾಕಷ್ಟು ನಿರೀಕ್ಷೆಗಳನ್ನು ಕೂಡ ಅಭಿಮಾನಿಗಳು ಇಟ್ಕೊಂಡಿರ್ತಾರೆ. ಈ ಬಾರಿಯೂ ಕೂಡ ಪಾಕಿಸ್ತಾನ ಮತ್ತೊಮ್ಮೆ ಸದೆ ಬಡಿಯೋದ್ರ ಮೂಲಕ ಮತ್ತೆ ಜಯಬೇರಿ ಭಾರಿಸುತ್ತೆ ಅನ್ನೋ ಒಂದು ಭರವಸೆ ಕೂಡ ಏನೋ ಜನರು ಆಶೀರ್ವಾದ ಮಾಡ್ತಿರುವಂತದ್ದು. ಅಲ್ಲದೆ ಈ ಬಾರಿ ಭಾರತ ತಂಡ ಕೂಡ ಸಾಕಷ್ಟು ಬಲಿಷ್ಠವಾಗಿರುವಂತದ್ದು. ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಎರಡೂ ಕ್ಷೇತ್ರದಲ್ಲೂ ಕೂಡ ಬಲಿಷ್ಠವಾಗಿದೆ. ಹಾಗಾಗಿ ಈ ಬಾರಿ ಪಂದ್ಯ ಗೆಲ್ಲುತ್ತೆ ಅನ್ನೋ ಒಂದು ನಿರೀಕ್ಷೆ ಕೂಡ ಈಗ ನಮ್ಮ ಏನು ಕ್ರಿಕೆಟ್ ಅಭಿಮಾನಿ ಇರುವಂತದ್ದು. ನಾವೀಗ ಕಲಬುರಗಿಯ ಏನು ಎನ್ವಿ ಮೈದಾನದಲ್ಲಿರುವಂತಹ ಏನು ಮೈದಾನದಲ್ಲಿ ಸಾಕಷ್ಟು ಜನ ಕ್ರಿಕೆಟಿಗರು ಇದ್ದಾರೆ, ಅಭಿಮಾನಿಗಳಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಇವತ್ತು ಇಂಡಿಯಾ ಮತ್ತೆ ಪಾಕಿಸ್ತಾನ ಹೈ ವೋಲ್ಟೇಜ್ ಮ್ಯಾಚ್ ಇದೆ. ಈ ಮ್ಯಾಚ್ ಬಗ್ಗೆ ಏನು ಹೇಳಬೇಕು ಸರ್? ಇವತ್ತಿನ ಮ್ಯಾಚ್ ಬಗ್ಗೆ ಎಲ್ಲರಿಗೂ ಫುಲ್ ಇದೆ, ಕ್ರೇಜ್ ಇದೆ. ಇಂಡಿಯಾ ಗೆಲ್ತದಂತೆ ಎಲ್ಲರಿಗೂ ಫುಲ್ ಮಜಾ ಇದ್ದಾರೆ, ನೋಡೋಣ. ಈ ಒಂದು ಫಸ್ಟ್ ಇದು ಏಷ್ಯಾ ಕಪ್ ಈಗ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಇಲ್ಲದೆ ಇರುವಂಥದ್ದು, ಹೊಸ ಪ್ಲೇಯರ್ಗಳನ್ನ ಎಂಟ್ರಿ ಆಗಿರುವಂಥದ್ದು, ಯಾವೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಅವ್ರ ಮೇಲೆ? ಅದು ಕರೆಕ್ಟ್. ಯಂಗ್ಸ್ಟರ್ಸ್ಗೆ ಚಾನ್ಸ್ ಸಿಕ್ಕಿದೆ ಈ ಸರ್ತಿ ಎಲ್ಲರಿಗೂ. ಅವರು ಒಳ್ಳೆಯದೇ ಎಲ್ಲ ಇಂಡಿಯಾಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರಂತ ನಾವು ಭಾವಿಸ್ತೀವಿ. ಇನ್ನೊಬ್ಬರು ಯುವ ಕ್ರಿಕೆಟಿಗರು ಅವರಲ್ಲಿ ಮಾತಾಡ್ಸೋಣ. ಇವತ್ತು ಇಂಡಿಯಾ ಮತ್ತು ಪಾಕಿಸ್ತಾನ ಹೈ ವೋಲ್ಟೇಜ್ ಮ್ಯಾಚ್ ಇದೆ, ಅದ್ರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಿ? ನಾನು ಅದನ್ನು ನೋಡುತ್ತೇನೆ. ಇಂಡಿಯಾ ಖಂಡಿತವಾಗಿಯೂ ಗೆಲ್ಲುತ್ತೆ. ಈ ಬಾರಿ ಸೂರ್ಯಕುಮಾರ್ ಯಾದವ್ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ಅವ್ರ ಕ್ಯಾಪ್ಟನ್ಸಿ ತುಂಬ ಚೆನ್ನಾಗಿದೆ. ಅವರು ಟೀಮನ್ನು ಗೆಲ್ಲಿಸ್ತಾರೆ ಅಂತ ನನಗೆ. ಇನ್ನೊಬ್ರು ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಇವತ್ತು ಇಂಡಿಯಾ ಮತ್ತು ಪಾಕಿಸ್ತಾನ ಹೈ ವೋಲ್ಟೇಜ್ ಮ್ಯಾಚ್ ಇದೆ, ಇನ್ನು 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಏನೆಲ್ಲ ನಿರೀಕ್ಷೆಗಳಿದೆ ನಮ್ಮ ತಂಡದ ಮೇಲೆ? ಭಾರತ ದೇಶ ತುಂಬ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿದೆ ಈ ಏಷ್ಯಾ ಕಪ್ಪಲ್ಲಿ. ಟಾಪ್ ಟೀಮಾಗಿ ಎಲ್ಲರೂ ನೋಡ್ತಾ ಇದ್ದಾರೆ. ಡೆಫಿನೆಟ್ ಮ್ಯಾಚ್ ಇವತ್ತು ಗೆಲ್ಲುತ್ತೆ.
ಯಾಕಂದ್ರೆ ಭಾರತದಲ್ಲಿ ಸೂರ್ಯಕುಮಾರ್ ಯಾದವ್ ಅಲ್ಲಿ, ಶುಭ್ಮನ್ ಗಿಲ್ ಎಲ್ಲ ಟಾಪ್ ಆಲ್ರೌಂಡರ್ಸ್ ಇದ್ದಾರೆ. ಪಾಕಿಸ್ತಾನ ಕಂಪೇರ್ ಮಾಡಿದ್ರೆ ಚೆನ್ನಾಗಿ ಆಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ಭಾರತ ದೇಶ ಡೆಫಿನೆಟಾಗಿ ಮ್ಯಾಚ್ ಇವತ್ತು ಗೆಲ್ಲುತ್ತೆ. ಈ ಮ್ಯಾಚನ್ನು ಬೈಕಟ್ ಮಾಡೋಕ್ಕೆ ಸಾಕಷ್ಟು ಜನ ಕೂಗನ್ನು ಕೇಳಿ ಬರ್ತಾ ಇದೆ. ಅದು ನಿಜ. ಯಾಕಂದರೆ ಭಾರತದಲ್ಲಿ ಒಂದು ಇದು ಆಗಿದೆ, ಇನ್ಸಿಡೆಂಟ್ ಆಗಿದೆ. ಆ ಕಾರಣಕ್ಕಾಗಿ ಇದು ಮಾಡಲೇಬೇಕು. ಯಾಕಂದರೆ ಮ್ಯಾಚ್ ಏನೋ ಸ್ಪೋರ್ಟ್ಸ್ ಇದೆ, ಕ್ರಿಕೆಟ್ ಇದು. ಎಲ್ಲರೂ ಆಡಲೇಬೇಕು. ಆಟ ಆಡಿದ್ರೇ ನಮ್ಮ ದೇಶ ಬೇರೆ ದೇಶವನ್ನು ನಾವು ಏನಂತ ಎಬಿಲಿಟಿ ನಮ್ಮ ತೋರಿಸ್ಲಿಕ್ಕೆ ಚಾನ್ಸ್ ಇದೆ. ಇದು ಅದರಲ್ಲೂ ಗೆದ್ದೀವಿ, ಇದರಲ್ಲೂ ಗೆಲ್ತೀವಿ ಅಂತೇಳಿ ನಿರೀಕ್ಷೆ ಇದೆ. ಇನ್ನು ಬ್ರದರ್, ಕ್ರಿಕೆಟ್ ಅಭಿಮಾನಿ ಮಾತಾಡೋಣ. ಇವತ್ತು ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಇದೆ. ಏನೇನೆಲ್ಲ ನಿರೀಕ್ಷೆಗಳಿದಾವೆ? ಈ ಹಿಂದೆ ಮ್ಯಾಚ್ಗಳನ್ನು ಆಡಿದ್ರು. ಇವತ್ತಿನ ಮ್ಯಾಚ್ ಬಗ್ಗೆ ಏನು ಹೇಳಕ್ಕೆ? ಇವತ್ತು ಇಂಡಿಯಾ ಪಕ್ಕ ಗೆದ್ದಿತ್ತಿದೆ. ಅವರು ಚಲೋ ಆಡ್ತಾರೆ. ಬುಮ್ರಾ, ಕುಲ್ದೀಪ್ ಯಾದವ್ ಎಲ್ಲರೂ ಬಾಲಿಂಗ್ ಚಲೋ ಮಾಡ್ತಾರೆ. ಅಂದರೆ ಇವತ್ತು ಇಂಡಿಯಾ ಪಕ್ಕ ಗೆದ್ದೆ. ಇನ್ನೊಬ್ಬರು ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಮ್ಯಾಚ್ ಇದೆ, ಇವತ್ತಿನ ಏನು ಹೇಳಕ್ಕೆ ಬಯಸ್ತೀರಿ ಮ್ಯಾಚ್ ಬಗ್ಗೆ? ಇದು ಏನಂತಂದ್ರೆ ಸಾಕಷ್ಟು ನಿರೀಕ್ಷೆಗಳನ್ನ ಜನರು, ದೇಶದ ಜನರು ಇಟ್ಕೊಂಡಿರುವಂತದ್ದು. ಈ ಬಾರಿ ಪಾಕಿಸ್ತಾನ ಸದೆ ಬಿಡೋದ್ರ ಮೂಲಕ ಮತ್ತೆ ಗೆಲುವನ್ನ ದಾಖಲಿಸುತ್ತೆ ಅಂತ ನಿರೀಕ್ಷೆ ಕೂಡ ಇಲ್ಲಿನ ಜನರಿಂದ ಬಂದಂತು. ಪಾಕಿಸ್ತಾನ ಮತ್ತೆ ಭಾರತ ಮ್ಯಾಚ್ ಇರೋದ್ರಿಂದ ಸಾಕಷ್ಟು ಕಡೆಗಳಲ್ಲಿ ಸ್ಕ್ರೀನ್ಗಳನ್ನು ಹಾಕೋದ್ರ ಮೂಲಕ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅನ್ನ ವೀಕ್ಷಣೆ ಮಾಡಲು ಕೂಡ ವ್ಯವಸ್ಥೆ ಮಾಡಿರುವಂತದ್ದು. ಶರ್ಮಿತಾ ಶೆಟ್ಟಿ. ಹಾಸನದ ಭೀಕರ ಅಪಘಾತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 10ಕ್ಕೆ ಏರಿಕೆಯಾಗಿದೆ. ಆಸರೆ ಆಗಬೇಕಾಗಿದ್ದ ಮಕ್ಕಳೇ ಶವ ಆಗಿಬಿಟ್ರು. ಬೆಳಕಬೇಕಾದಂಥ ಹೊತ್ತಲ್ಲಿ ದೀಪಗಳು ನಂದಿ ಹೋಗಿದೆ ಅಂತ ಹೇಳಿ ಹೆತ್ತವರು ಈಗ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಅದರಲ್ಲೂ ದುರಂತ ಅಂತಂದರೆ 17 ವರ್ಷದ ಮಗ, ಒಬ್ಬನೇ ಮಗ ಇದ್ದ, ಅವನನ್ನು ಕಳ್ಕೊಂಡಿದ್ದಾರೆ. ಮತ್ತೊಬ್ಬ ಎಂಜಿನಿಯರಿಂಗ್ ಮುಗಿಸಿದ್ದ, ಇನ್ನೇನು ಕೆಲವು ದಿನಗಳು ಇದ್ದಿದ್ದಷ್ಟೇ. ಫೈನಲ್ ಇಯರ್ ಅಲ್ವಾ, ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಬರೋಣ ಹೋಗಿ ಗಣಪತಿ ವಿಸರ್ಜನೆ ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ ಲೈಫ್ ಇನ್ನೇನು ಮುಗದೇ ಬಿಡುತ್ತಲ್ಲ, ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ಬಂದಿದ್ದ, ಆತ ಸಾವನ್ನಪ್ಪಿದ್ದಾರೆ. ಹೀಗೆ ಒಬ್ಬೊಬ್ಬರದ್ದು ಒಂದೊಂದು ಕರುಣಾಜನಕ ಕಥೆ. ಹೆತ್ತ ಮಕ್ಕಳನ್ನ ಕಳ್ಕೊಂಡು ಪೋಷಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆಸರೆ ಆಗಬೇಕಾಗಿತ್ತು ಮಕ್ಕಳು, ಇನ್ನೇನು ಚೆನ್ನಾಗಿ ಓದ್ತಾ ಇದ್ರು, ಇನ್ನೇನು ದುಡಿತಾರೆ ಅನ್ನೋ ಹಂತದಲ್ಲಿ ಹಿಂಗೆ ಮಕ್ಕಳನ್ನ ಕಳ್ಕೊಂಡ್ಬಿಟ್ರೆ ಆ ದುಃಖ ಹೆಂಗೆ ತಡೆಯೋದು, ಹೆಂಗೆ ಜೀವನ ನಡೆಸ್ಕೊಂಡು ಹೋಗೋದು ಮುಂದೆ ಅವರು? ಹಾಸನ ಅಪಘಾತದಲ್ಲಿ ಮೃತಪಟ್ಟಂತ ಗೋಕುಲ್ ಮಗನನ್ನ ನೆನೆದು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಪೋಷಕರು. ಇನ್ನು ಗೋಕುಲ್ ಕುಟುಂಬಕ್ಕೆ HDD ಅಂದರೆ ದೇವೇಗೌಡರು ಸಾಂತ್ವನವನ್ನು ಹೇಳಿದ್ದಾರೆ. ಮುತ್ತಿಗೆ ಹಿರೇಹಳ್ಳಿಯ ಮನೆಗೆ ಭೇಟಿ ಕೊಟ್ಟು ಸಾಂತ್ವನವನ್ನು ಹೇಳಿದ್ದಾರೆ. HDD ಮುಂದೆನೂ ಕೂಡ ಪೋಷಕರು ಕಣ್ಣೀರನ್ನ ಹಾಕಿದ್ದಾರೆ. PUC ಓದ್ತಾ ಇದ್ದ ಗೋಕುಲ್ ಅಪಘಾತದಲ್ಲಿ ಆತ ಸಾವನ್ನಪ್ಪಿದ್ದಾರೆ. ಇನ್ನು ಗೋಕುಲ್ ಮನೆಯವರಿಗೆ ಸಾಂತ್ವನವನ್ನು ಹೇಳಿದ್ದಾರೆ ದೇವೇಗೌಡರು. ದೇವೇಗೌಡರ ಮುಂದೆ ಗೋಕುಲ್ ತಂದೆ ತಾಯಿ ಇಬ್ಬರು ರೋಧಿಸಿದ್ದಾರೆ. ಏನ್ ಮಾಡಕ್ಕಾಗಲ್ಲ. ನಿನ್ನೆ ಘಟನೆ ಆಗಬಾರ್ದಾಗಿತ್ತು, ಅವ್ರಿಗೆ ಶಿಕ್ಷೆ ಕೊಡೋದು ಬೇರೆ. ನಿಮಗೆ ಬರೋ 7 ಲಕ್ಷ ನಿಮ್ಗೆ ಜಮೀನಿದೆ, ಒಂದು ಎಕರೆ ಈ ಮಗುರು ಮಾತ್ರ ಇರೋದು. ಮಗನ ಕೂಲಿ ಮಾಡಿ ಸ್ಕೂಲ್ ಕಸ ಗುಡ್ಸಕ್ ಹೋಗ್ತಿದ್ದೆ. ನನ್ನ ಮಗ ದಿನ ಕರ್ಕೊಂಡು ಹೋಗ್ಬಿಡೋದು. ಬೈಕಲ್ಲಿ ಇರ್ತೀವಿ, ಅಸಲ್ ಕರ್ಕೊಂಡು ಹೋಗ್ಬಿಟ್ಟು ಕಾಲೇಜ್ ಮಕ್ಕಳು ಎಲ್ಲಿಗೂ ಕಂಡ್ರಯ್ಯ. ಅವತ್ತು ಏನ್ ಬಂದ ಫ್ರೆಂಡು ಜೊತೆ ಫ್ರೆಂಡ್ ಇದ್ದ ಫ್ರೆಂಡೇ ಕರ್ಕೊಂಡು ಹೋಯ್ತಾ
ನಾವು ಕಸ ಗುಡಿಸ್ಕೊಂಡು ನನ್ನ ಮಗನ ಹಂಗೆಲ್ಲ ಕನ್ಸು ಕಟ್ಕೊಂಡಿದ್ದೆ, ನಾನು ಹಂಗೆ ಮಾಡ್ಬೇಕು ಅಮ್ಮ, ನಾನು ಇಂಜಿನಿಯರಿಂಗ್ ಮಾಡಿ ನೀನು ಇನ್ನೊಂದು 3 ವರ್ಷ ಕೆಲಸ ಮಾಡಮ್ಮ, ಅಮ್ಮನ ಅಪ್ಪನ ನಾನು ಚೆನ್ನಾಗಿ ನೋಡ್ಕೊಂತೀನಿ, ಇಂಜಿನಿಯರಿಂಗ್ ಮುಗಿಸಿ ನಾನು 1 ಲಕ್ಷ ಸಂಬಳ ತರ ನಾನು ಓದ್ತೀನಿ ಕಣಮ್ಮ, ದಯವಿಟ್ಟು 1 ಲಕ್ಷ ಕೊಟ್ಟು ಈ ತರ ಸಮಾಧಾನ ನನ್ನ ಹೆಂಗ್ ಮಾಡ್ಕೊಳ್ಳಿ ಸರ್, ನಾನು ಈ ರೀತಿ ದೃಶ್ಯ ನನ್ನ ಹೆಂಗ ನೋಡ್ಲಿ, ಈ ತರ ಇಡೀ ಕರ್ನಾಟಕ ಮಾಡು ಹೋಗ್ಬಿಟ್ಟ ನನ್ ಮಗ, ಈ ತರ ನನ್ ಛತ್ರಿಗೂ ಬೇಡ ಸರ್, ನನ್ ಛತ್ರಿಗಳಿಗೆ ಈ ತರ ಕಷ್ಟ ಕೊಡಬಾರ್ದು. ನಮ್ಮ ಅಣ್ಣನು ಹ್ಯಾಂಡಿಕ್ಯಾಪ್ಟು, ನನ್ನ ತಮ್ಮ ಹ್ಯಾಂಡಿಕ್ಯಾಪ್ಟು, ನಮ್ಮ ಜೀವನ ಕಷ್ಟದಲ್ಲೇ ಬಂದಿದೆ. ಅವ್ರನ್ನೆಲ್ಲ ಸಾಕಿ ಎಲ್ಲ ನೋಡಿ ಪ್ರತಿಯೊಂದು ಎಲ್ಲನೂ ಮಾಡಿ ಬೆಳಿಗ್ಗೆ ಎದ್ರೆ ಸಂಜೆ ಆದರೂ ಅವ್ರನ್ನ ಎಲ್ಲನೂ ತೊಳೆದು ನಾನು ಮಾಡಿದೆ. ಎಲ್ಲನೂ ದೇವರು ಒಂದು ಒಂದು ಸ್ಥಾನಕ್ಕೆ ತಲುಪಿಸಿದ್ದೆ. ಅಷ್ಟೊತ್ತಲ್ಲಿ ನನ್ನ ಮಗನ್ನೇ ಕಿತ್ಕೊಬಿಟ್ಟ ದೇವರು. ಏನಕ್ಕೆ ಹೋಗ್ಸರ ಬದುಕಬೇಕು ಅನ್ಸೋದಷ್ಟು ಆಯ್ತಲ್ಲ ನನಗೆ ಜೀವನದಲ್ಲಿ. ದೇವರು ಇನ್ನೂ ನನ್ನ ಮಗಳಿಗೆ ಆಯುಷ್ಮಾನ್ ಕೊಟ್ಟು ನೆಮ್ಮದಿ ಒಳ್ಳೆ ಸ್ಥಾನ ಕೊಟ್ಟರೆ ಸಾಕು. ನಿಜಕ್ಕೂ ಹೊಟ್ಟೆ ಉರಿಯುತ್ತೆ ಗೋಕುಲ್ ತಂದೆ ತಾಯಿ ಮಾತಾಡೋದು ಕೇಳ್ತಾ ಇದ್ರೆ. ಯಾಕಂದರೆ ಅವ್ರ ಪಾಪ ಸ್ಕೂಲಲ್ಲಿ ಕಸ ಗುಡಿಸೋ ಕೆಲಸ ಮಾಡ್ತಾರೆ. ಇನ್ನೊಂದು 3-4 ವರ್ಷ ಕೆಲಸ ಮಾಡಮ್ಮ, ಆಮೇಲೆ ನಾನು ದೊಡ್ಡ ಇಂಜಿನಿಯರ್ ಆಗಿ 1 ಲಕ್ಷ ಸಂಬಳ ತರ್ತೀನಿ, ಅಪ್ಪ ಅಮ್ಮ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತೀನಿ ಅಂಥೇಳಿ ಪ್ರತಿದಿನ ಹೇಳ್ತಿದ್ದಂಥ ಹುಡುಗ ಏಕಾಏಕಿ ಈ ರೀತಿ ಸಾವನ್ನಪ್ಪಿದ್ರೆ ಎಂಥ ತಂದೆ ತಾಯಿ ಸಹಿಸ್ಕೊಳ್ಳೋಕೆ ಸಾಧ್ಯ? ಯಾಕಂದರೆ ನಮ್ಮ ಬಡತನ ದಿನಗಳು ಇನ್ನೇನು ಮುಗಿದು ಹೋಗ್ಬಿಡುತ್ತೆ, 3-4 ವರ್ಷದಲ್ಲಿ ಮಗ ಚೆನ್ನಾಗಿ ಓದ್ತಾನೆ, ನಮ್ಮನ್ನೆಲ್ಲ ಸಾಕ್ತಾನೆ ಅಂಥೇಳಿ ಒಂದು ನಿರೀಕ್ಷೆ, ಆಸೆ ಹೆತ್ತವರಿಗೆ ಇದ್ದೇ ಇರುತ್ತಲ್ವಾ. ಆಸರೆ ಆಗಬೇಕಾಗಿದ್ದ ಮಗನೇ ಈ ರೀತಿ ಕಣ್ಮುಂದೆ ಶವವಾಗ್ಬಿಟ್ರೆ, ಈ ಥರ ದುರಂತದಲ್ಲಿ ಸಾವನ್ನಪ್ಪಿದಾಗ ಯಾವ ತಂದೆ ತಾಯಿಗೂ ಅದನ್ನು ಅರಗಿಸ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ. ಪ್ರತಿದಿನ ಇವರು ಒಂಥರ ಆ ನೆನಪುಗಳಲ್ಲೇ, ಈಗ ಸಾಯೋ ತನಕನೂ ಕೂಡ ಪ್ರತಿದಿನ ನೆನಪಿಗೆ ಬಂದೇ ಬರುತ್ತೆ. ಪುತ್ರ ಶೋಕಂ ನಿರಂತರಂ ಅಂತಾರಲ್ಲ ಹಾಗೆ. ಅದು ಇನ್ನೇನು ಈ ಬೆಳೆ ಕೈಗೆ ಬರೋ ಸಂದರ್ಭದಲ್ಲಿ ನಾಶ ಆಗ್ಬಿಡುತ್ತಲ್ಲ, ಆ ಥರದ ಪರಿಸ್ಥಿತಿ. 17 ವರ್ಷದ ಹುಡುಗ, 17 ವರ್ಷ ಸಾಕಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ. ಇಂಜಿನಿಯರ್ ಆಗಬೇಕು ನಾನು ಅಂತ ಆಸೆ ಪಡ್ತಿದ್ದಂಥ ಹುಡುಗ ಈಗ ಶವವಾಗ್ಬಿಟ್ಟಿದ್ದಾನೆ. ಅದನ್ನು ತಂದೆ ತಾಯಿ ನೋಡೋಕ್ಕಾಗದೆ, ಸಹಿಸ್ಕೊಳ್ಳೋಕ್ಕಾಗದೆ ನಮಗೆ ದಿಕ್ಕು ಯಾರು ಅಂತ ಅವ್ರು ಕೇಳ್ತಾ ಇದ್ದಾರೆ. ಅಕ್ಕ